ಗೈಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಟೀಮ್ ಇಂಡಿಯಾ ಲಾಸ್ಟ್ ಸೀರೀಸ್ ನ ಐರ್ಲೆಂಡ್ ವಿರುದ್ಧ ಸೋಲ್ತು, ಒಂಥರ ವೈಟ್ ವಾಶ್ ಆಯ್ತು. ವೈಟ್ ವಾಶ್ ಆಗ್ತಾ ಇದ್ದಾಗ ಇವಾಗ ನೆಕ್ಸ್ಟ್ ಚಾಲೆಂಜ್ ಯಾರು ಗೊತ್ತಾ? ಇಂಗ್ಲೆಂಡ್ ವಿರುದ್ಧ ಇವತ್ತಿನ T20 ಮ್ಯಾಚಸ್ ನ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಮೊದಲನೇ ಮ್ಯಾಚ್ ಇವತ್ತು ಆಡ್ತಾ ಇರೋದು. ನೋಡಿ, ಲಾಸ್ಟ್ ಸೀರೀಸ್ ಅಂತೆಲ್ಲ ಗಮನಿಸಿದಾಗ ಟೀಮ್ ಇಂಡಿಯಾನ ಡಾಮಿನೇಟ್ ಮಾಡಿರೋದು ಇಂಗ್ಲೆಂಡ್. ಹೌದು, 2024 ಅಲ್ಲಿ ಯಾವಾಗ ಆಡಿರ್ತಾರೆ T20 ಮ್ಯಾಚಸ್ ಆಡ್ತಾರೆ, ಅದು ಇಂಗ್ಲೆಂಡ್ ಅಲ್ಲಿ. ಆ ಟೈಮಲ್ಲಿ 2-1 ಇಂದ ಟೀಮ್ ಇಂಡಿಯಾ ವಿನ್ ಆಗಿರುತ್ತೆ, ಸರಣಿನೂ ವಿನ್ ಆಗಿರುತ್ತೆ. ಮತ್ತೆ 2025 ಅಲ್ಲೂ ಸಹ 5 T20 ಮ್ಯಾಚಸ್ ಆಡ್ತಾರೆ, ಅದರಲ್ಲೂ 4 ಟೀಮ್ ಇಂಡಿಯಾ ವಿನ್ ಆಗಿರುತ್ತೆ, ಒಂದು ಮ್ಯಾಚ್ ಅಷ್ಟೇ ಇಂಗ್ಲೆಂಡ್ ವಿನ್ ಆಗಿರೋದು. ಇಲ್ಲಿ ಡಾಮಿನೇಷನ್ ಅನ್ನೋದು ಟೀಮ್ ಇಂಡಿಯಾ ಇದ್ ಕಾಣ್ತಾ ಇದೆ ರೀಸೆಂಟ್ ಆಗಿ ನೋಡಿದಾಗ ಇಂಗ್ಲೆಂಡ್ ವಿರುದ್ಧ. ಬಟ್ ಆದ್ರೆ ಅಲ್ಲಿ ಡಾಮಿನೇಟ್ ಮಾಡಿದ ಮಾತ್ರ ಈ ಸೀರೀಸ್ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಐರ್ಲೆಂಡ್ ವಿರುದ್ಧ ಸೋತಿದ್ದಾರೆ. ಒಂಥರ ಟೀಮ್ ಇಂಡಿಯಾ ಲೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇರ್ತಾರೆ ಅಂತ ಹೇಳ್ಬೋದು ಇಂಗ್ಲೆಂಡ್ ವಿರುದ್ಧ. ಆದ್ರಿಂದ ಇಂಗ್ಲೆಂಡ್ಗೂ ಸ್ವಲ್ಪ ಸ್ಲೈಟ್ ಎಡ್ಜ್ ಅನ್ನೋದಿದೆ. ಏನಕ್ಕಂದ್ರೆ ಐರ್ಲೆಂಡ್ ವಿರುದ್ಧ ಸೋತ್ರಲ್ವಾ, ಸ್ವಲ್ಪ ಇವ್ರ ಕಡೆ ವೀಕ್ನೆಸ್ ಇದೆ, ಆರಾಮಾಗಿ ವಿನ್ ಆಗ್ಬೋದು ಅನ್ಕೊಂಡು ಇಂಗ್ಲೆಂಡ್ ಬರ್ತಾ ಇರ್ತಾರೆ. ಬಟ್ ಇಂಗ್ಲೆಂಡ್ ಯಾವ್ದೇ ಟೈಮಲ್ಲಿ ಅಷ್ಟೇ ಒಂಥರ ಇವಾಗ ಸೋಲು ಒಪ್ಕೊಳ್ಳಲ್ಲ. ಅವರು ಒಂಥರ ಫೈಟ್ ಕೊಟ್ಟೆ ಸೋತ್ರು ಸಾವನು ವಿನ್ ಆದ್ರೂ ಆಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಇಂಗ್ಲಿಷ್ ಕಂಡೀಷನ್ಸ್ ಅಲ್ಲಿ ಆಡ್ತಾ ಇರೋದು. ನಮ್ಮ ಇಂಡಿಯನ್ ಬ್ಯಾಟರ್ಸ್ ಸಿಮ್ ಸ್ಪಿನ್ ಕಂಡೀಷನ್ಸ್ ಅಲ್ಲಿ ಆಡಕ್ ಸಖತ್ ಕಷ್ಟ ಪಡ್ತಾರೆ. ಆದ್ರಿಂದ ಇಂಗ್ಲೆಂಡ್ ಗೆ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಬಟ್ ಆದ್ರೂ ರೀಸೆಂಟ್ ಆಗಿ ನೋಡಿದಾಗ ಸೀರೀಸ್ ಟೀಮ್ ಇಂಡಿಯಾನು ಇಂಗ್ಲೆಂಡ್ ಅಲ್ಲಿ ವಿನ್ ಆಗಿದೆ ಅಲ್ವಾ, ಅದು ಸ್ವಲ್ಪ ಪಾಸಿಟಿವ್ ಇದೆ ಟೀಮ್ ಇಂಡಿಯಾ ಕಡೆ. ಬಟ್ ಆದ್ರೂ ಈ ಮ್ಯಾಚ್ ಯಾವ ತರ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಂಗ್ಲೆಂಡ್ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಟೀಮ್. ಹೌದು, ಪಿಲ್ಸಾಲ್ಟ್ ಇರೋದು, ಮತ್ತೆ ಜಾಸ್ ಬಟ್ಲರ್ ಅವರು, ಹ್ಯಾರಿ ಬ್ರೂಕ್ ಇವರೆಲ್ಲ ಸಗದಾಗಿ ಆಡ್ತಾರೆ ಇಂಗ್ಲಿಷ್ ಕಂಡೀಷನ್ಸ್ ಅಂತ ಬಂದಾಗ. ಟೀಮ್ ಇಂಡಿಯಾ ಕಡೆನೂ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಇದಾರೆ. ಬಟ್ ಅದೇ ಸ್ವಲ್ಪ ಸಿಮ್ ಸ್ಪಿನ್ ಸ್ವಲ್ಪ ಕಷ್ಟ ಪಡ್ತಾರೆ. ನೋಡೋಣ ಇವತ್ತು ಯಾವ ತರ ಆಡ್ತಾರೆ ಅಂತ. ಮತ್ತೆ ಇವ್ರದ್ದು ಓವರ್ ಆಲ್ ಸ್ಟಾಟ್ಸ್ ಅಂತ ನೋಡಿದಾಗ ಇದುವರೆಗೂ T20 ಮ್ಯಾಚಸ್ ಆಡಿರೋದು ಎಷ್ಟು ಗೊತ್ತಾ? 29 ಮ್ಯಾಚಸ್ ಆಡಿರೋದು. 29 ಮ್ಯಾಚಸ್ ಅಲ್ಲಿ 17 ಮ್ಯಾಚಸ್ ಟೀಮ್ ಇಂಡಿಯಾ ವಿನ್ ಆದ್ರೆ, ಇನ್ನ 12 ಮ್ಯಾಚಸ್ ಅಷ್ಟೇ ಇಂಗ್ಲೆಂಡ್ ವಿನ್ ಆಗಿರೋದು. ಇಲ್ಲಿ ನೋಡಿ, ಪ್ಯೂರ್ ಡಾಮಿನೇಷನ್ ಕಾಣಿಸ್ತಾ ಇರೋದು ಟೀಮ್ ಇಂಡಿಯಾ. ಯಾವುದು ಇಂಗ್ಲೆಂಡ್ ಅಲ್ಲೂ ಅಷ್ಟೇ T20 ಸೀರೀಸ್ ನ ವಿನ್ ಆಗಿದ್ದಾರೆ. ಮತ್ತೆ ಇಂಡಿಯಾ ಅಂತ ಬಂದಾಗ ಇಂಡಿಯಾದಲ್ಲಂತೂ ಹೇಳಂಗೆಲ್ಲ ಒಂಥರ ಕಂಪ್ಲೀಟ್ ಡಾಮಿನೇಷನ್ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಹೇಳಕ್ಕಾಗಲ್ಲ, ಇಂಗ್ಲೆಂಡ್ ಯಾವ್ದೇ ಟೈಮ್ ಆದ್ರೂ ಸಾಕಷ್ಟು ಸ್ಟ್ರಾಂಗ್ ಟೀಮ್ ಅಲ್ವಾ, ಯಾವ್ದೇ ಟೈಮ್ ಆದ್ರೂ ಟೀಮ್ ಇಂಡಿಯಾ ಹೊಡೆಬಹುದು. ನೋಡೋಣ ಏನ್ ಮಾಡ್ತಾರಂತ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಬೇರೆ ಎಲ್ಲಂದ್ರೆ ರಿವರ್ ಸೈಡ್ ಗ್ರೌಂಡ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ. ಹೌದು, ಅಲ್ಲಿ ಆ ಪಿಚ್ ಯಾವ ತರ ಬಿಹೇವ್ ಆಗುತ್ತಂದ್ರೆ, ಇನಿಷಿಯಲ್ ಅಲ್ಲಿ ಫಾಸ್ಟ್ ಬೌಲರ್ ಸಖತ್ ಎಫೆಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಸಿಮ್ ಸ್ವಿಂಗ್ ಅನ್ನೋದು ಕಾಣಿಸುತ್ತೆ. 1 to 6 ಓವರ್ಸ್ ಫಾಸ್ಟ್ ಬೌಲರ್ಸ್ ಅಂತೂ ಫುಲ್ ಎಫೆಕ್ಟಿವ್ ಆಗಿರ್ತಾರೆ. ಯಾರಾದ್ರೂ ಇವಾಗ ಬ್ಯಾಟಿಂಗ್ ಆಡ್ಬೇಕಾದಾಗ 1 to 6 ಓವರ್ಸ್ ರನ್ಸ್ ಬಂದಿರೋಂದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಆಡಬೇಕು. ಒಂಥರ 1 to 6 ಓವರ್ಸ್ ನ ನೆಗೆಟ್ ಮಾಡ್ಬೇಕು. ಅದಾದ್ಮೇಲೆ ಬೇಕಾದ್ರೆ ಬ್ಯಾಟಿಂಗ್ ಆಡಕ್ ಈಸಿ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ 1 to 6 ಇದೆಯಲ್ಲ, ಸಖತ್ ಕಷ್ಟ ಪಡ್ತಾರೆ. ಮತ್ತೆ ಬೌಲಿಂಗ್, ಸ್ಪಿನ್ ಬೌಲಿಂಗ್ ಅಷ್ಟೊಂದು ಏನು ಇಲ್ಲ, ಅಸಿಸ್ಟ್ ಆಗಲ್ಲ. ಹೌದು, ಏನೋ ಸ್ಲೈಟ್ ಎಡ್ಜ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ಬ್ಯಾಟ್ಸ್ಮನ್ಸ್ ಡಾಮಿನೇಷನ್ ಮಾಡ್ತಾರೆ ಸ್ಪಿನ್ನರ್ಸ್ ವಿರುದ್ಧ. ಬಟ್ ಫಾಸ್ಟ್ ಬೌಲರ್ಸ್ ಮಾತ್ರ ಇಲ್ಲಿ ಎಫೆಕ್ಟಿವ್ ಆಗಿರ್ತಾರೆ. ಹಂಗೆ ಗ್ರೌಂಡ್ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ನೋಡಿದಾಗ 140+ ರನ್ಸ್ ಇರೋದು. ಹೌದು, 140+ ರನ್ಸ್ ನ ಸ್ಕೋರ್ ಮಾಡಬೇಕು ಫಸ್ಟ್ ಬ್ಯಾಟಿಂಗ್ ಆಡ್ತಾ. ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ ಮಗ. ಯಾಕಂದ್ರೆ ಸಿಮ್ ಸ್ವಿಂಗ್ ಅನ್ನೋದಾಗುತ್ತಲ್ವಾ, ಆದ್ರಿಂದ ವಿಕೆಟ್ಸ್ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲೋ ಸ್ಕೋರಿಂಗ್ ಗೇಮ್ಸ್ ನಡೆದಿರೋದು. ಆದ್ರಿಂದ ನೋಡೋಣ ಇಲ್ಲಿ ಏನಾದ್ರು ಕಾಂಪಿಟೇಟಿವ್ ಸ್ಕೋರ್ ಎಷ್ಟು ಅಂದ್ರೆ 150 to 160 ಅಲ್ಲ 150 to 170 ಏನಾದ್ರು ಸ್ಕೋರ್ ಮಾಡ್ಕೊಂಡ್ರೆ ಸಾಕು, ಒಂಥರ 90% ವಿನ್ ಅಂತ ಹೇಳ್ಬೋದು. ಆದ್ರಿಂದ ಎಲ್ಲ ಯಾವ್ದೇ ಆಗ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 170 ಇಲ್ಲ 160 ಆ ತರ ರನ್ಸ್ ನ ಸ್ಕೋರ್ ಮಾಡಕ್ ನೋಡ್ತಾ ಇರ್ತಾರೆ. ಹಂಗೆ ಗ್ರೌಂಡ್ ಅಲ್ಲಿ ಹೈಯೆಸ್ಟ್ ಟೀಮ್ ಟೋಟಲ್ ಎಷ್ಟು ಅಂತ ನೋಡೋದಾದ್ರೆ 195 ರನ್ ಸ್ಕೋರ್ ಮಾಡಿರೋದು ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಆಡ್ಬೇಕಾದಾಗ 195 ರನ್ಸ್ ನ ಸ್ಕೋರ್ ಮಾಡಿರೋದು. ಅದೇ ಗ್ರೌಂಡ್ ಅಲ್ಲಿ ಹೈಯೆಸ್ಟ್. ಇಲ್ಲೇ ಗೊತ್ತಾಗ್ತಾ ಇದೆ ಹೈ ಸ್ಕೋರಿಂಗ್ ಗೇಮ್ಸ್ ಜಾಸ್ತಿ ನಡೆದಿಲ್ಲ ಅಂತ. 200+ ರನ್ಸ್ ಕ್ರಾಸ್ ಯಾವ್ದು ಮಾಡೇ ಇಲ್ಲ. ಮತ್ತೆ ಲೋಯೆಸ್ಟ್ ಟೋಟಲ್ ಅಂತ ನೋಡಿದಾಗ 155 ಗೆ ಆಲ್ ಔಟ್ ಆಗಿರೋದು ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಆಡ್ಬೇಕಾದಾಗ. ಅಷ್ಟೇ ಇಲ್ಲಿ ಸಕ್ಸಸ್ಫುಲ್ ಚೇಸ್ ಅಂತ ನೋಡಿದಾಗ 143 ನ ಚೇಸ್ ಮಾಡಿರೋದು ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಆಡ್ಬೇಕಾದಾಗ. ನೋಡಿ, ಈ ಗ್ರೌಂಡ್ ಅಲ್ಲಿ ಹೈ ಸ್ಕೋರಿಂಗ್ ಗೇಮ್ಸ್ ನಡೆದೇ ಇಲ್ಲ, ಎಲ್ಲ ಲೋ ಸ್ಕೋರಿಂಗ್ ಗೇಮ್ಸ್ ನಡೆದಿರೋದು ಆಲ್ಮೋಸ್ಟ್ ಅಲ್ವಾ. ಆದ್ರಿಂದ ಒಂದು 160 to 170 ರನ್ಸ್ ನ ಸ್ಕೋರ್ ಮಾಡ್ಕೊಂಡು ಸಾಕು, 90% ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಏನಾದ್ರು ನೀವು 100% ವಿನ್ ಆಗ್ಬೇಕಾದ್ರೆ ಒಂದು 170 to 180 ಆ ತರ ಏನಾದ್ರು ಸ್ಕೋರ್ ಮಾಡ್ಕೊಬಿಟ್ರೆ ಸಾಕು, 100% ವಿನ್ ಆಗ್ಬೋದು ಈ ಗ್ರೌಂಡ್ ಅಲ್ಲಿ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ T20 ಮ್ಯಾಚಸ್ ಆಡಿರೋದು ಸ್ಟೂಡ 8 ಮ್ಯಾಚಸ್ ಆಡಿರೋದು. 8 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡ್ದವ್ರು ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರು 5 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ಡಾಮಿನೇಷನ್ ಯಾರು ಗೊತ್ತಾಗ್ತಾ ಇದೆ ಅಂದ್ರೆ ಚೇಸಿಂಗ್ ಮಾಡ್ದವ್ರದೆ. ಹೌದು, ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದಾಗ ಇನ್ಶಿಯಲ್ ಸ್ವಿಂಗ್ ಜಾಸ್ತಿ ಆಗುತ್ತೆ, ಬ್ಯಾಟರ್ ಸಖತ್ ಕಷ್ಟ ಆಗುತ್ತೆ ಆಡೋಕೆ. ಅವಾಗ ವಿಕೆಟ್ಸ್ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದೇ ಚೇಸಿಂಗ್ ಅಂತ ಬಂದಾಗ ನಿಮ್ ಟಾರ್ಗೆಟ್ ಅನ್ನೋದು ಗೊತ್ತಿರುತ್ತೆ. ಆರಾಮಾಗಿ ನೋಡ್ಕೊಂಡು ನಿಧಾನಕ್ಕ ಫಸ್ಟ್ 1 to 6 ಓವರ್ಸ್ ನ ನೆಗೆಟ್ ಮಾಡಿ ಅದಾದ್ಮೇಲೆ ಬೇಕಾದ್ರೆ ಆಡ್ಕೋಬಹುದು. ಬಟ್ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಟಾರ್ಗೆಟ್ ಅನ್ನೋದು ಗೊತ್ತಿರಲ್ಲ. ಅವರು ಸ್ಕೋರ್ ಒಂಥರ ಯೂಸ್ ರನ್ಸ್ ನ ಕಲಿಯಾಕಕ್ಕೆ ನೋಡ್ತಾ ಇರ್ತಾರೆ, ಟಾರ್ಗೆಟ್ ಕೊಡಕ್ ನೋಡ್ತಾ ಇರ್ತಾರಲ್ವಾ. ಆದ್ರಿಂದ ಸ್ವಲ್ಪ ವಿಕೆಟ್ಸ್ ಕಳ್ಕೊತಾರೆ. ಆದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಕಡಿಮೆ ವಿನ್ ಆಗಿರೋದು. ಅದೇ ಸೆಕೆಂಡ್ ಬ್ಯಾಟಿಂಗ್ ಆದಾಗ ಟಾರ್ಗೆಟ್ ಎಲ್ಲ ಗೊತ್ತಿರೋದ್ರಿಂದ ಈಸಿಯಾಗಿ ಚೇಸ್ ಮಾಡ್ತಾರೆ. ಆದ್ರಿಂದ ಇಲ್ಲಿ ಚೇಸಿಂಗ್ ಡಾಮಿನೇಷನ್ ಇರೋದು. ಟಾಸ್ ವಿನ್ ಆದ್ರೂ ಸಹ ಬೌಲಿಂಗ್ ತಗೋತಾರೆ 100%. ಇವತ್ತಿನ ಮ್ಯಾಚ್ ಗೆ ಟೀಮ್ ಇಂಡಿಯಾ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. ಹೌದು, ಐರ್ಲೆಂಡ್ ವಿರುದ್ಧ ಸೀರೀಸ್ ನ ಸೋತ್ರಲ್ವಾ, ಒಂಥರ ಯಾರು ಆಡಿಸ್ಬೇಕು ಯಾರು ಬಿಡ್ಬೇಕು ಅನ್ನೋದು ಟೀಮ್ ಇಂಡಿಯಾ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅದು ವೈಭವ್ ಸೂರ್ಯವಂಶಿ ಮತ್ತೆ ಇವರು ಸಂಜು ಸ್ಯಾಮ್ಸನ್ ಎಲ್ಲ ಇದಾರಲ್ವಾ, ಅವ್ರನ್ನೆಲ್ಲ ಯಾರು ನಡೆಸಬೇಕು ಯಾರು ಬಿಡ್ಬೇಕು ಅಂತ ಅವ್ರು ಕನ್ಫ್ಯೂಷನ್ ಇದ್ದಾರೆ. ಬಟ್ ಈ ಟೀಮ್ ಇಂಡಿಯಾದಲ್ಲಿ ಹೇಳಕ್ ಹೋಗಲ್ಲ. ಯಾಕಂದ್ರೆ ನಾನು ಲಾಸ್ಟ್
ಲಾಸ್ಟ್ ವಿಡಿಯೋನ ಇಂಡಿಯಾದ ಪ್ರಾಬಬಲ್ ಪ್ಲೇಯಿಂಗ್ 11 ಅಂತಾನೆ ಮಾಡಿದೀನಿ, ಅಲ್ಲಿ 11 ಫ್ರೇಮ್ ಮಾಡಿದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಮತ್ತೆ ಇಂಗ್ಲೆಂಡ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಇದು ಪ್ರಾಬಬಲ್ ಪ್ಲೇಯಿಂಗ್ 11 ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇಂಗ್ಲೆಂಡ್ ಆಲ್ರೆಡಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಅವ್ರ ಪ್ಲೇಯಿಂಗ್ 11 ಟೀಮ್ ಇಂಡಿಯಾ ವಿರುದ್ಧ ಫಸ್ಟ್ T20ಗೆ. ಹೌದು, ಅವ್ರು ನೋಡ್ ಮಗ, ನಮ್ ಇಂಡಿಯಾ ತರ ಟಾಸ್ಕ್ ಟೈಮ್ ಅಲ್ಲಿ ನಾವು ರಿವೀಲ್ ಮಾಡ್ತೀವಿ ಅನ್ನೋದೆಲ್ಲ ಇಲ್ಲ. ಒನ್ ಡೇ ಮುಂಚೆನೆ 11 ರಿವೀಲ್ ಮಾಡ್ಬಿಡ್ತಾರೆ. ಇವ್ರು ರಿವೀಲ್ ಮಾಡಿರೋದು ಯಾವ ತರ ಇದೆ ಗೊತ್ತಾ? ಫಿಲ್ ಸಾಲ್ಟ್ ಮತ್ತೆ ಜಾಸ್ ಬಟ್ಲರ್, ಹ್ಯಾರಿ ಬ್ರೂಕ್ ಕ್ಯಾಪ್ಟನ್, ಮತ್ತೆ ಜಾಕೋಬ್ ಬೆಥಲ್, ಟಾಮ್ ಬ್ಯಾಟನ್, ಸ್ಯಾಮ್ ಕರನ್, ವಿಲ್ಜಾಕ್ಸ್, ಲಿಯಾಮ್ ದಾಸ್ವನ್, ಆದಿಲ್ ರಶೀದ್, ಲುಕಿ ವುಡ್, ಸಕೀಬ್ ಮೊಹಮ್ಮದ್. ಪರವಾಗಿಲ್ಲ, ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಂತೂ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ನೋಡಿ. ಪಿಲ್ಸಾಲ್ಟ್, ಜಾಸ್ ಬಟ್ಲರ್, ಹ್ಯಾರಿ ಬ್ರೂಕ್, ಒಂಥರ ಹ್ಯಾರಿ ಬ್ರೂಕ್ ಸಖತ್ತಾಗಿ ಆಡ್ತಾ ಇದೆ. ಮತ್ತೆ ಪಿಲ್ಸಾಲ್ಟ್ ಎಲ್ಲ ನೋಡಿರ್ತೀರಾ, ಅದು ನಮ್ಮ IPL ಅಲ್ಲಿ RCB ಕಡೆ ಕೆಲವು ಮ್ಯಾಚಸ್ ನ ಮಿಸ್ ಮಾಡ್ಕೊಂಡ್ರೆ, ಆಲ್ಮೋಸ್ಟ್ ಆಲ್ ಒಂದು 50% ಅಬೌವ್ ಮ್ಯಾಚಸ್ ನ ಮಿಸ್ ಮಾಡ್ಕೊಂಡಿದ್ದು ಪಿಲ್ಸಾಲ್ಟ್ ಇಂಜುರಿಯಿಂದ. ಬಟ್ ಇವಾಗ ರಿಕವರಿ ಆಗಿದ್ದಾರೆ. ನೋಡೋಣ ಜಾಸ್ ಬಟ್ಲರ್ ಹೇಳಂಗೆಲ್ಲ ಅವ್ರು ಒಂಥರ ಒಳ್ಳೆ ಪ್ಲೇಯರ್, ಯಾವಾಗ್ಲೂ ಒಂಥರ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಲ್ಲಿ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾರೆ, ಸಗದಾಡ್ತಾರೆ. ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಾರೆ. ಜಾಕೋಬ್ ಬೆಥಲ್ ನಮ್ಮ RCB ಪ್ಲೇಯರ್ ಅಷ್ಟೇ ಚೆನ್ನಾಗಿ ಆಡ್ತಾರೆ. ಪರವಾಗಿಲ್ಲ, ಒಂದ್ ರೇಂಜ್ಗೆ ಚೆನ್ನಾಗಿ ಕಾಣಿಸ್ತಿದೆ. ಏನು ಟೀಮ್ ಇಂಡಿಯಾಗಿಂತ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳಕ್ಕಾಗಲ್ಲ, ಒಂದ್ ರೇಂಜ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಯಾವ್ದೇ ಟೈಮ್ ಅಲ್ಲಿ ಅಷ್ಟು ಟೀಮ್ ಇಂಡಿಯಾ ಟಕ್ಕರ್ ಕೊಡೋ ಟೀಮ್ ತರನೇ ಕಾಣ್ತಾ ಇದೆ. ನೋಡೋಣ ಟೀಮ್ ಇಂಡಿಯಾಗೆ ಏನಾದ್ರು ಹೊಡಿತರ ಸೀರೀಸ್ ನ ವಶ ಮಾಡ್ಕೊತಾರೆ ಈ ಟೀಮ್ ನ ಇಟ್ಕೊಂಡು ಅಂತ. ಟೀಮ್ ಇಂಡಿಯಾದ ಇವ್ರು ಕಂಪೇರ್ ಮಾಡ್ಕೊಂಡಾಗ ಆನ್ ದ ಪೇಪರ್ ಅಂತ ನೋಡಿದಾಗ ಟೀಮ್ ಇಂಡಿಯಾದ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದು. ಬಟ್ ಆನ್ ದ ಫೀಲ್ಡ್ ಯಾರು ಪರ್ಫಾರ್ಮೆನ್ಸ್ ಕೊಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಯಾರು ಚೆನ್ನಾಗಿ ಆಡ್ತಾರಂತ. ನೋಡೋಣ ಇಂಗ್ಲೆಂಡ್ ಏನಾದ್ರು ವಿನ್ ಆಗ್ಬಿಟ್ಟು ಸೀರೀಸ್ ನ ವಶ ಮಾಡ್ಕೊತಾರ, ಇಲ್ಲಾಂದ್ರೆ ಏನಾದ್ರು ಟೀಮ್ ಇಂಡಿಯಾ ಐರ್ಲೆಂಡ್ ವಿರುದ್ಧ ಸೋತಿರ್ಬೋದು, ಅದೊಂದು ಬ್ಯಾಡ್ ಸೀರೀಸ್ ಆಯ್ತು. ಬಟ್ ಇಂಗ್ಲೆಂಡ್ ವಿರುದ್ಧ ನಾವು ಸೀರೀಸ್ ನ ವಿನ್ ಆಗ್ತೀವಿ ಅಂತ ಟೀಮ್ ಇಂಡಿಯಾ ಹೇಳ್ತಾರೆ ಅಂತ. ಬಟ್ ನೋಡಿ ಮಗ, ಈ ಎರಡು ಬ್ಯಾಟಲ್ ಒಂದು ಸಾಕತ್ತಾಗಿರುತ್ತೆ ಅಂತ ಹೇಳ್ಬೋದು. ಹೌದು, ಇಂಗ್ಲೆಂಡ್ ಅವಾಗಿಂದನೂ ಆಡ್ಕೊಬತ್ತಾ ಇರೋದು, ಟೀಮ್ ಇಂಡಿಯಾನು ಅಷ್ಟೇ ಅವಾಗ್ಲಿಂದ ಆಡ್ಕೊಬತ್ತಾ ಇರೋದು. ಎರಡು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಟೀಮ್ಸ್ ಅಲ್ವಾ, ಆದ್ರಿಂದ ಒಳ್ಳೆ ಬ್ಯಾಟಲ್ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡು ಟೀಮ್ಸ್ ನೋಡಿದಾಗ ಯಾರು ವಿನ್ ಆಗ್ತಾರೆ ಅಂತ ಅನ್ಸ್ತಾ ಇದೆ ಅಂದ್ರೆ ಟೀಮ್ ಇಂಡಿಯಾನೇ ವಿನ್ ಆಗ್ಬೋದು ಅಂತ ಅನ್ಸ್ತಾ ಇದೆ. ಏನಕ್ಕೆ ರೀಸನ್ ಕೊಡ್ತೀವಿ, ಐರ್ಲೆಂಡ್ ವಿರುದ್ಧ ಸೋತಿದ್ರು ಸಹ ನಾನು ಟೀಮ್ ಇಂಡಿಯಾ ಕಡೆ ಫೈರ್ ಬ್ಯಾಟರ್ಸ್ ಇರೋದು, ಚೆನ್ನಾಗಿ ಆಡೋರು ಇರೋದು. ಹೌದು, ಎಲ್ಲ T20 ಸ್ಪೆಷಲಿಸ್ಟ್, ಅದು IPL ಇಂದ ಎತ್ಕೊಂಡಿರೋದಲ್ಲ, ಆದ್ರಿಂದ ಬೌಲಿಂಗ್ ಅಷ್ಟೇ ಸಗದಾಗಿ ಕಾಣ್ತಾ ಇದೆ. ಬಟ್ ಇಂಗ್ಲೆಂಡ್ ಅಂತ ಬಂದಾಗ ಇಂಗ್ಲೆಂಡ್ ಅಲ್ಲಿ ಚೆನ್ನಾಗಿರೋ ಪ್ಲೇಯರ್ಸ್ ಇದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಇವ್ರ ಬೌಲಿಂಗ್ ಯೂನಿಟ್ ಅಲ್ಲಿ ಸ್ವಲ್ಪ ಯಾಕೋ ಗೊಂದಲ ಇದೆ ಅಂತ ಕಾಣಿಸ್ತಾ ಇದೆ. ನೋಡೋಣ, ಆದ್ರಿಂದ ನಾನು ಹೇಳ್ತಾ ಇರೋದು ಟೀಮ್ ಇಂಡಿಯಾನೇ ವಿನ್ ಆಗ್ಬೋದು ಅಂತ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇದು ಮಗ ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದೆ ವಿಡಿಯೋ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.